ಪ್ರತಿ ಪ್ರಸ್ಥಾನ ಪದ್ಧತಿಯ 3ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 123ನೆಯ ಶ್ಲೋಕದಲ್ಲಿ, ಪಾದುಕಾದೇವಿಯಿಂದಾಗಿಯೇ ರಾಮನ ಸತ್ಯಸಂಧತೆ ಉಳಿಯಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ದಶವದನ ವಿನಾಶಂ ವಾಂಚತೋ ಯಸ್ಯ ಚಕ್ರೆ ದಶರಥ ಮನಘೋಕ್ತಿಂ ದಂಡಕಾರಣ್ಯ ಯಾತ್ರ ಸ ಚ ಭರತ ವಿಮರ್ದೆ ಸತ್ಯಸಂಧಸ್ತ್ವಯಾಸೀತ್ ರಘುಪತಿ ಪದರಕ್ಷೆ ರಾಜಧಾನಿಂ ಪ್ರಯಾಂತ್ಯ. ರಘುಪತಿ ಪದರಕ್ಷೆ, ಶ್ರೀರಾಮನ ಪಾದವನ್ನ ಕಾಪಾಡುವ ಪಾದುಕೆಯೇ. ದಶವದನ, ರಾವಣನ, ವಿನಾಶಂ, ನಾಶವನ್ನ, ವಾಂಚತಃ, ಇಚ್ಛಿಸುತ್ತಿರುವ, ಯಸ್ಯ, ಯಾವ ಶ್ರೀರಾಮನ, ದಂಡಕಾರಣ್ಯ ಯಾತ್ರಾ, ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡಿದ್ದು, ದಶರಥಂ, ದಶರಥನನ್ನು, ಅನಘೋಕ್ತಿಂ, ಸುಳ್ಳಿಲ್ಲದ ಮಾತನ್ನು ಹೊಂದಿದವನಾಗಿ, ಚಕ್ರೆ ಮಾಡಿತೋ, ಸ ಚ, ಆ ರಾಮನು, ಭರತ ವಿಮರ್ದೆ, ಭರತನ ತೊಂದರೆಯಲ್ಲಿ, ರಾಜಧಾನಿಂ, ಅಯೋಧ್ಯ ಪಟ್ಟಣವನ್ನ ಕುರಿತು, ಪ್ರಯಾಂತ್ಯ, ಹೋಗುವ, ತ್ವಯ, ನಿನ್ನಿಂದ, ಸತ್ಯಸಂಧಃ, ಪ್ರತಿಜ್ಞೆಯನ್ನು ಬಿಡದವನನ್ನಾಗಿ, ಆಸೀತ್, ಆದನು. ದಶರಥ ಮಹಾರಾಜ ಕೈಕೇಯಿಗೆ 2 ವರಗಳನ್ನ ಕೊಟ್ಟ. ಶ್ರೀರಾಮನು ಕಾಡಿಗೆ ಹೋಗಬೇಕು ಅನ್ನೋದು ಆ 2 ವರಗಳಲ್ಲಿ ಒಂದಾಗಿತ್ತು. ಶ್ರೀರಾಮನ ಅವತಾರವಾಗಿದ್ದೇ ರಾವಣ ಸಂಹಾರಕ್ಕಾಗಿ. ಈಗ ದಶರಥನ ವರವನ್ನೇ ನೆಪ ಮಾಡಿಕೊಂಡು ಶ್ರೀರಾಮ ಕಾಡಿಗೆ ಹೊರಟ. ಇಲ್ಲಿ ರಾಮನ ಕೆಲಸವೂ ಆಯಿತು, ದಶರಥನ ಮಾತೂ ಉಳಿಯಿತು. ದಶರಥ ಸತ್ಯಸಂಧನಾದ. ಹಾಗೆ ಭರತನು ಬಂದು ಶ್ರೀರಾಮನನ್ನ ಹಿಂತಿರುಗುವಂತೆ ನಿರ್ಬಂಧ ಪಡಿಸಿದಾಗ, ಶ್ರೀರಾಮ ಹಿಂತಿರುಗಿದ್ದರೆ ಶ್ರೀರಾಮನ ಕೆಲಸ ಕೆಡ್ತಿತ್ತು. ದಶರಥನ ಸತ್ಯಸಂಧತೆಯೂ ಉಳಿತಿರ್ಲಿಲ್ಲ. ಹಿಂತಿರುಗದೇ ಇದ್ರೂ ಶ್ರೀರಾಮನ ಸತ್ಯಸಂಧತೆ ಉಳಿತಿರ್ಲಿಲ್ಲ. ಹೇಗೆ ಅಂದ್ರೆ, ಭಗವಂತ ಶ್ರೀರಾಮ ಭಕ್ತವತ್ಸಲ, ಭಕ್ತ ಪರಾಧೀನ, ಭಕ್ತಿಯಿಂದ ಭಕ್ತರು ಏನ್ ಕೇಳಿದ್ರೂ ನಡೆಸಿಕೊಡುವವನೆಂಬ ಅವನ ಹಿರಿಮೆಗೆ ಕಳಂಕ ಬಂದ್ಬಿಡ್ತಿತ್ತು. ಅದಕ್ಕೆ ಪಾದುಕಾದೇವಿ ಶ್ರೀರಾಮನ ಬದಲಿಗೆ ಅಯೋಧ್ಯೆಗೆ ಹಿಂತಿರುಗಿ ಬಂದು ಶ್ರೀರಾಮನ ಸತ್ಯಸಂಧತೆಯನ್ನ ಉಳಿಸಿದ್ಲು ಅಂತಾರೆ ದೇಶಿಕರು. ಒಳ್ಳೆಯ ಆಚಾರ್ಯರ ಸಹಾಯವಿಲ್ಲದೆ ಹೋದ್ರೆ ಭಗವಂತನಿಂದಲೂ ಜೀವರುಗಳಿಗೆ ಮೋಕ್ಷ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದೇ ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.